ಇನ್ನೊಂದು ಉದಾಹರಣೆ ಕೇಳ್ತೇನೆ, ಇಮ್ಯಾಜಿನೇಷನ್ ಅಂದ್ರೆ ಏನು ಅಂತ. ನಿಮ್ಮ ಹತ್ರ ನಾನು ಕೇಳ್ತೇನೆ, ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದೆ? ತಕ್ಷಣನೇ ನೀವು ಕಣ್ಣು ಓಪನ್ ಇರಲಿ ಕ್ಲೋಸ್ ಇರಲಿ, ಕಣ್ಣು ಓಪನ್ ಮಾಡಿ ಅದು ಎಲ್ಲಿದೆ ಅಂತ ಹೇಳುವವರು ಅವರು ಬಹಳ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅಂದ್ರೆ ಕಣ್ಣು ಓಪನ್ ಮಾಡಿದಾಗ ಒಳಗಿಂದ ಓಡ್ತಾ ಇದೆ ಮನ್ಸೋರಿಗೆ. ಕಣ್ಣು ಕ್ಲೋಸ್ ಮಾಡಿ ಆಧಾರ್ ಕಾರ್ಡು ನಂದು ಕೆಂಪು ಪರ್ಸಲ್ ಇದೆ ಅಂತ ನೀವು ಹೇಳಿದ್ರೆ ಆಗ ಅದು ಸೆಕೆಂಡ್ ಗ್ರೇಡ್ ಆಯ್ತು. ಕಣ್ಣು ಓಪನ್ ಮಾಡ್ಕೊಂಡು ಕೆಂಪು ಪರ್ಸಲ್ ಇದೆ ಅಂತಂದ್ರೆ ನೀವು ಕಣ್ಣು ಓಪನ್ ಮಾಡ್ಕೊಂಡು ಆ ಪಿಕ್ಚರ್ ನೋಡ್ಲಿಕ್ಕೆ ಆಗುತ್ತೆ ಅಂತ ಅರ್ಥ. ಅವರಿಗೆ ನಾನು ಜಾಸ್ತಿ ಮಾರ್ಕ್ ಕೊಡ್ತೀನಿ. ಇವೆಲ್ಲ ನಾನು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ 40 ವರ್ಷದ ಹೇಳ್ತಾ ಇರೋದು. ನಾನು ಬೇಸಿಕಲಿ ಹಿಪ್ನೋಥೆರಪಿಸ್ಟ್, ಹಿಂದಿನ ಅವತಾರದಲ್ಲಿ, ಈಗ ಸದ್ಯಕ್ಕೆ ಟ್ರೈನರ್, ಈಗ ಸದ್ಯಕ್ಕೆ ಫೈನಾನ್ಷಿಯಲ್ ಟ್ರೈನರ್ ಆಗಿದ್ದೇನೆ. ಆದರೆ 1979ರಿಂದ 2000 ಇಸ್ವಿವರೆಗೂ ನಾನು ಅವಿರತವಾಗಿ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು ಮೈಂಡ್ ಕಂಟ್ರೋಲ್ ಮೇಲೆ. ಇಡೀ ಭಾರತದಲ್ಲಿ ಪ್ರಥಮ ಬಾರಿಗೆ ಪದವನ್ನು ಬಳಸಿ ಸ್ಟಾರ್ಟ್ ಮಾಡಿದವನು ನಾನು. ಈಗ ನಾನು ಆಗಿನ ಕಾಲದಲ್ಲಿ ಹಿಪ್ನೋಟಿಸ್ಟ್ ಆಗಿದ್ದೆ, ಹಿಪ್ನೋಥೆರಪಿಸ್ಟ್ ಆಗಿದ್ದೆ. ಮತ್ತೆ ಒಂದು ಟೌನ್ ಹಾಲಲ್ಲಿ ಒಂದು 800 ಜನ ಕೊಡಿ, 10-15 ನಿಮಿಷ ಕೊಡಿ. 15 ನಿಮಿಷದೊಳಗೆ ನಾನು ಆ ಟೌನ್ ಹಾಲಲ್ಲಿರುವಂತಹ 800 ಜನದಲ್ಲಿ 200 ಜನರನ್ನು ಗಾಢವಾದ ನಿದ್ರೆಗೆ ಕಳಿಸ್ತಾ ಇದ್ದೆ. ಮತ್ತು ಆ ಗಾಢವಾದ ನಿದ್ರೆಯಲ್ಲಿ ಒಂದು 150 ಜನ ಕಣ್ಣನ್ನು ತೆಗೆದು ಓಡಾಡ್ತಿದ್ರು. ಮತ್ತೆ 2 ಗಂಟೆ ಮೇಲೆ ಕೇಳಿದ್ರೆ ಅವರಿಗೆ ಏನು ನೆನಪಿರ್ತಿರ್ಲಿಲ್ಲ. ಅದನ್ನೇ ನಾನು ಹೇಳಿದ್ದು, ಕಣ್ಣು ತೆಗೆದು ಪರ್ಸ್ನಲ್ ಇದೆ ಅಂತ ಹೇಳಿದ್ರೆ ಆ ಸ್ಟೇಜಲ್ಲಿ ಇದ್ದಾರೆ ಅನ್ನುವಂತಹ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ ಮೈಂಡ್ ಕಂಟ್ರೋಲ್. ಈಗ ನಾನು ಮೈಂಡ್ ಕಂಟ್ರೋಲಲ್ಲಿ ನಿಮಗೆ 3 ಎಕ್ಸರ್ಸೈಸ್ ಮಾಡಿಸ್ತೆ, ಎಲ್ಲವೂ ಗ್ರೇಡೆಡ್. ಈಗ 4ನೇ ಎಕ್ಸರ್ಸೈಸ್, ನಿಮ್ಮ ಕಣ್ಣನ್ನು ಮುಚ್ಕೊಂಡಿದ್ದೀರಿ, ಕಾಲುಗಳು ಅದನ್ನು ಹೇಳಬೇಕಾಗಿಲ್ಲ, ಎಲ್ಲವೂ ಗೊತ್ತು ನಿಮಗೆ. ಇದು ಡೈನಿಂಗ್ ಟೇಬಲ್ ಚೇರಲ್ಲಿ ಕೂತಿದ್ದೀರಿ, ನಿಮ್ಮ ಕಣ್ಣನ್ನು ಮುಚ್ಕೊಂಡು 2 ಕೈಗಳನ್ನು ಇಟ್ಕೊಂಡಿದ್ದೀರಿ ಮುಂದ್ಗಡೆಯಿಂದ. ಕಣ್ಣನ್ನು ಮುಚ್ಕೊಂಡು ಇಲ್ಲಿ ನಾರ್ತ್ ಪೋಲ್ ಇದೆ, ಇಲ್ಲಿ ನಾರ್ತ್ ಪೋಲ್ ಇದೆ, ಏನಾಗಬೇಕು? ರಿಪಲ್ಷನ್ ಆಗಬೇಕು. ಈಗ ಕೈಗಳು ಆಟೋಮೆಟಿಕ್ ಆಗಿ ಹೀಗೆ ಹೋಗಕ್ಕೆ ಶುರುವಾಗುತ್ತೆ, ಹೀಗೆ ಹೋಗಿ ನಿಲ್ಲುತ್ತೆ. ಯಾಕಂದ್ರೆ ಪವರ್ಫುಲ್ ಮ್ಯಾಗ್ನೆಟ್ಗಳು ನಿಮ್ಮ ಕೈಯನ್ನು ಪುಷ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಎಕ್ಸಸೈಸ್ ಕೂಡ ಇದು ನಾನು ನೋಡಿದ ಹಾಗೆ ಇದನ್ನು ಆನ್ಲೈನಲ್ಲಿ ಮಾಡಿದರೆ ಸ್ವಲ್ಪ ಅದರ ಎಫೆಕ್ಟ್ ಕಮ್ಮಿ ಇದ್ದರೂ ಕೂಡ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೇನೆ, ಪ್ರೇಕ್ಷಕರು ಈ ಎಕ್ಸಸೈಸನ್ನು ಮಾಡಿದಾಗ, ಇದಕ್ಕೆ ನಾವು ಹ್ಯಾಂಡ್ ಮ್ಯಾಜಿಕ್ ಎಕ್ಸಸೈಸ್ ಎಂದು ಕರೆಯುತ್ತೇವೆ, 99% ಒಂದು ಅಂದಾಜು 50-60% ಜನಗಳಿಗೆ ಇದೆಲ್ಲವೂ ಪಾಸಿಟಿವ್ ಆಗುತ್ತೆ. ಅಲ್ಲಿಗೆ ನಾನು ನಿಮಗೆ 35 ಮಾರ್ಕನ್ನು ಕೊಡುತ್ತೇನೆ. ನಾನು ಕನ್ನಡ ಪಂಡಿತ ಇದ್ದ ಹಾಗೆ ಸ್ವಲ್ಪ ಕಷ್ಟ ಮಾರ್ಕ್ ಕೊಡೋದು. 35 ಕೊಟ್ಟಿದ್ದೇನೆ. ಈಗ 4 ಎಕ್ಸಸೈಸ್ ಆಯಿತು. 5ನೇದ್ದು ಸ್ವಲ್ಪ ಕಷ್ಟ ಇದೆ, ಆದರೆ ಬಹುಶಃ ತುಂಬ ಜನಕ್ಕೆ ಪಾಸಿಟಿವ್ ಆಗುತ್ತೆ. ಈ ಎಲ್ಲ ಎಕ್ಸಸೈಸನ್ನು ನನ್ನ ಮುಂದೆ ಮಾಡಿದರೆ ಅದರ ರಿಸಲ್ಟು ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಈ 5ನೇ ಎಕ್ಸಸೈಸಿಗೆ ನಾವು ಹ್ಯಾಂಡ್ ಕ್ಲಾಸ್ ಟೆಸ್ಟ್ ಎಂದು ಕರೆಯುತ್ತೇವೆ. ಹ್ಯಾಂಡ್ ಕ್ಲಾಸ್ ಟೆಸ್ಟ್. ಈಗ ನನ್ನ 2 ಕೈಗಳನ್ನು ಹಿಡ್ಕೊಂಡಿದ್ದೀನಿ, ಫೆವಿಕಾಲ್ ಹಾಕ್ಬಿಟ್ಟಿದ್ದೀನಿ ಕೈಗೆ, ಬಹಳ ಲಿಬರಲ್ ಆಗಿ ಫೆವಿಕಾಲ್ ಹಾಕಿದ್ದೀನಿ. ಸ್ವಲ್ಪ ಸಮಯ ಆಯಿತು, ಮತ್ತೆ ಒಂದು ನಟ್ಟು ಒಂದು ಬೋಲ್ಟು ಹಾಕ್ಬಿಟ್ಟಿದ್ದೀನಿ ಕೈಗೆ ಅಂತ ಮನಸ್ಸಿನಲ್ಲಿ ಊಹಿಸಿಕೊಳ್ಳಬೇಕು. ನೋಡಿ, ಈಗ ಊಹೆ ಮಾಡಲಿಕ್ಕೆ ಬೇಕಾದಷ್ಟು, ಇಮ್ಯಾಜಿನೇಷನ್ ಮಾಡಲಿಕ್ಕೆ ಬೇಕಾದಷ್ಟು ಸ್ಕೋಪ್ ಸಿಕ್ತು ಮೈಂಡ್ ಕಂಟ್ರೋಲಲ್ಲಿ. ಈಗ ಹಾಗೆ ಮಾಡಿಕೊಂಡು ನನ್ನ ಕಣ್ಣನ್ನು ಮುಚ್ಕೊಂಡು, ಕಣ್ಣು ಮುಚ್ಚುವುದು ಬಹಳ ಇಂಪಾರ್ಟೆಂಟು. ಈ ಎಕ್ಸಸೈಸ್ ಆಗುವವರೆಗೂ ಕಣ್ ತೆಗಿಬಾರ್ದು. ಕಣ್ಣನ್ನು ಮುಚ್ಕೊಂಡು ಫೆವಿಕಾಲ್ ಇದೆ, ನಟ್ಟು ಬೋಲ್ಟ್ ಇದೆ ಅಂಥೇಳಿ ಮೊದಲ ಒಂದು 30 ಸೆಕೆಂಡು ಆಕ್ಟಿಂಗ್ ಮಾಡಬೇಕು. ಜೀವನದಲ್ಲಿ ಆಕ್ಟಿಂಗ್ ಬಹಳ ಪ್ರಶಸ್ತವಾದದ್ದು. ಯಾಕೆ ಅಂತಂದರೆ ಯಾವುದನ್ನು ನಟನೆ ಮಾಡ್ತೇವೋ ಅದು ಮುಂದೆ ನಿಜ ಆಗುತ್ತೆ. ಆಕ್ಟ್ ಇಟ್ ಬಿಫೋರ್ ಇಟ್ ಹ್ಯಾಪನ್ಸ್, ಫೇಕ್ ಇಟ್ ಬಿಫೋರ್ ಇಟ್ ಹ್ಯಾಪನ್ಸ್, ಫೇಕ್ ಇಟ್ ಟು ಮೇಕ್ ಇಟ್. ಉದಾಹರಣೆಗೆ, ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಏನು?
ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಎಂದು ಮನಸ್ಸಿನಲ್ಲಿ ಊಹಿಸ್ಕೊಳ್ಳೋದು, ಆ್ಯಕ್ಟಿಂಗ್ ಮಾಡೋದು. ಹೀಗೆ 2 ವಾರ 3 ವಾರ 4 ವಾರ ಮಾಡಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ನನಗೆ ಸ್ಟೇಜ್ ಫಿಯರ್ ಇದೆ, ಸ್ಟೇಜ್ ಫಿಯರ್ ಇಲ್ಲ ಅಂತ ನಟನೆ ಮಾಡೋದು, ಮುಂದೆ ಸ್ಟೇಜ್ ಫಿಯರ್ ಹೊರಟೋಗುತ್ತೆ. ಇದು ನಟನೆ. ಇಲ್ಲಿ ನಾನು ಎಕ್ಸಸೈಸಲ್ಲಿ ನಟನೆಯ ಒಂದು ಸ್ಟೇಜ್ ಕೊಡ್ತೀನಿ. ಏನು ಅಂತಂದರೆ, ಯಾರೋ ಒಬ್ರು ಕಿಟಕಿಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಅನಿಸ್ಬೇಕು ಕೈಗಳು ಅಂಟ್ಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ ನಿಮ್ಮ ಕಣ್ಣನ್ನು ಮುಚ್ಕೊಂಡು ಫೆವಿಕಾಲ್ ಮತ್ತು ನಟ್ ಆ್ಯಂಡ್ ಬೋಲ್ಟ್ ಇದೆ ಅಂಥೇಳಿ ಒಂದು 30 ಸೆಕೆಂಡು ನೀವು ನಟನೆ ಮಾಡಬೇಕು. ಕೈಯನ್ನು ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಅದಾದ ಮೇಲೆ ನಾನು 1 2 3 4 ಅಂತ ನೀವೇ ಬೇಕಾದ್ರೆ ಹೇಳ್ಕೊಳ್ಳಿ, ಅಥವಾ ಡಾಕ್ಟರ್ ಭರತ್ಚಂದ್ರ ಹೇಳಿದ್ದಾರೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಳಿ, ಅದು ಎಫೆಕ್ಟ್ ಆಗುತ್ತೆ. ಹೇಳ್ಕೊಂಡು 10 ಅಂತ ಹೇಳಬೇಕಾದ್ರೆ ನಿಮ್ಮ ಕೈಗಳನ್ನು ಕಣ್ಣು ಮುಚ್ಚಿರಬೇಕು, ಕೈಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಆಶ್ಚರ್ಯ ಕಾದಿರುತ್ತೆ, ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಇದು 100ರಲ್ಲಿ 40ರಿಂದ 50 ಜನ ಪ್ರೇಕ್ಷಕರಿಗೆ ಆಗುತ್ತದೆ. ಈಗ ನಾನು ಹೇಳ್ತಾ ಇರೋದು, ಇದು ಪಾಸಿಟಿವ್ ಆಯಿತು ಅಂದರೆ ನಾನು ನಿಮಗೆ 40 ಮಾರ್ಕ್ ಕೊಡ್ತೀನಿ. ನಾನೀಗ ಸಬ್ ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ಬೋದು, ಎಲ್ಲ ಎಕ್ಸಸೈಸಿಂದ ನನಗೇನು ಬೆನಿಫಿಟ್ಟು, ಮನುಷ್ಯನಿಗೆ ಏನು ಬೆನಿಫಿಟ್ ಆಗುತ್ತೆ? ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ. ನಿಮಗೆ ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನನ್ನು ಹೇಳಿದ್ರೆ ನೀವು ಹೇಳ್ತೀರಿ ಹೌದು ಹೀಗೆ ಮಾಡಬೇಕು ಅಂತ. ಉದಾಹರಣೆಗೆ, ಬಹಳ ಜನಕ್ಕೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೆ, ಲೋ ಬ್ಯಾಕ್ ಪೇನ್ ಇದೆ, ಕಾಲು ಮಂಡಿ ನೋವಿದೆ, ಬೇರೆ ಬೇರೆ ಜಾಯಿಂಟ್ಗಳಲ್ಲಿ ನೋವಿದೆ. ಮೊದಲು ಡಾಕ್ಟರ್ ಹತ್ರ ಹೋಗ್ತೀರಿ, ಹೌದು ನಿಮಗೆ ಆರ್ಥ್ರೈಟಿಸ್ ಇದೆ ಅಂತ ಹಣೆ ಪಟ್ಟಿಯನ್ನು ಹಾಕ್ತಾರೆ, ಮಾತ್ರೆ ಕೊಡ್ತಾರೆ. ಮಾತ್ರೆ ಕೊಟ್ಟ ಮೇಲೆ ಸ್ವಲ್ಪ ದಿನ ಮಾತ್ರೆಯಿಂದ ನೋವು ಕಮ್ಮಿ ಆಗುತ್ತೆ ತಿಂದಾಗ. ಸ್ವಲ್ಪ ದಿನ ಆದಮೇಲೆ ಟಾಲರೆನ್ಸ್ ಬರುತ್ತೆ. ಟಾಲರೆನ್ಸ್ ಬಂದ ಮೇಲೆ ಮಾತ್ರೆ ತಿಂದ ಮೇಲೆ ಮೊದಲು 8 ಗಂಟೆ ಇದ್ದ ಪೇನ್ಲೆಸ್ನೆಸ್ 1 ಗಂಟೆ 2 ಗಂಟೆ ಆಗಿ ಒಂದು ದಿವಸ ಏನು ರಿಸಲ್ಟ್ ಬರೋದಿಲ್ಲ. ಆವಾಗ ನೀವು ಡಾಕ್ಟರ್ ಹತ್ರ ಹೋದರೆ ನೀವು ನಿಮ್ಮ ಮನಸ್ಸಿನಲ್ಲೇ ನಿರ್ಧಾರ ಮಾಡ್ಕೊಂಡ್ಬಿಡಿ, ಇದು ಜೀವನ ಪರ್ಯಂತ ಇರುತ್ತೆ ಅಂದ್ಬಿಡ್ತಾರೆ. ಹೌದಾ? ಯು ಲಿವ್ ವಿತ್ ಇಟ್. ಕೊರೋನಾ ಇದ್ದ ಹಾಗೆ. ಈಗ ಹಾಗಿದ್ದಾಗ ಏನು ಮಾಡ್ತೀರಿ? ಟ್ರೀಟ್ಮೆಂಟ್ ಏನು ಅಂದಾಗ ಮೈಂಡ್ ಕಂಟ್ರೋಲ್ ಬಹಳ ಪ್ರಶಸ್ತವಾದಂತಹ ಮತ್ತು ಸಮಂಜಸವಾದ ವಿಷಯ. ಇಲ್ಲಿ ಮೈಂಡ್ ಕಂಟ್ರೋಲನ್ನು ಇದಕ್ಕೆ ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಖುಷಿ ಆಗುತ್ತೆ. ಅಂದರೆ ಇದೆಲ್ಲದಕ್ಕೂ ನಮಗೆ ಬೇಕಾಗಿದ್ದು ಇಮ್ಯಾಜಿನೇಷನ್ ಪವರ್. ನನಗೆ ಇಮ್ಯಾಜಿನೇಷನ್ನೇ ಇಲ್ಲ ಅಂತಂದರೆ ಡಿಸ್ಕ್ವಾಲಿಫಿಕೇಶನ್. ಇಮ್ಯಾಜಿನೇಷನ್ ಇದೆ, ವೆರಿ ಗುಡ್. ಡೆವಲಪ್ ಮಾಡ್ಕೋತೀನಿ, ವೆರಿ ಗುಡ್. ಡೆವಲಪ್ ಮಾಡ್ಕೋಬೋದು. ಏನು ಸಿಂಪಲ್ ಆಗಿದೆ. ನಾನು ಸುಮ್ಮನೆ ಒಂದು ಎಕ್ಸರ್ಸೈಸ್ ಕೊಡ್ತೀನಿ ನೋಡಿ, ಇಮ್ಯಾಜಿನೇಷನ್ ಇಂಪ್ರೂವ್ ಮಾಡೋಕ್ಕೆ. ಒಬ್ಬ ವ್ಯಕ್ತಿನ ಕೂರಿಸ್ಕೊಂಬಿಡಿ, ನನಗೆ ಇಮ್ಯಾಜಿನೇಷನ್ ಇಲ್ಲ ಅನ್ನೋನಿಗೆ. ಆಮೇಲೆ ಅವನಿಗೆ ಕಣ್ಣು ಮುಚ್ಚಕ್ಕೆ ಹೇಳಿ. ಆಮೇಲೆ ಹೇಳಿ ಅವನಿಗೆ, ನಿನ್ನ ಮುಂದೆ ಒಂದು ಇಲಿ ಇದೆ, ಇಲಿ ನೋಡ್ತಾನೆ. ಅವನು ಇಲಿ ಇದೆ ಅಂದರೆ ಕೈ ಎತ್ತಬೇಕು ಹೀಗೆ, ಇಲಿ ನೋಡಿದ್ದೀನಿ ಅಂತ. ಅದಾದ್ಮೇಲೆ ಅವನಿಗೆ ಹೇಳಿ, ಈಗ ಒಂದು ಬಸ್ನಲ್ಲಿ ಜನಗಳು ನೇತಾಕೊಂಡು ಹೋಗ್ತಾ ಇದ್ದಾರೆ, ನೋಡಿದ್ಯಾ? ಹೌದು ಅಂತ. ಈ ಥರ ಒಂದು 10 ದಿವಸ ಮಾಡಿದ್ರೆ 11 ದಿವಸ ಇಮ್ಯಾಜಿನೇಷನ್ ಪವರ್ ರೆಡಿ ಆಯ್ತು. ಏನನ್ನು ಬೇಕಾದ್ರೆ ನೋಡ್ಬೋದು. ನಾವು ಇದಕ್ಕೆ ಸ್ಟೋರಿ ಮೆಡಿಟೇಷನ್ ಅಂತ ಕರಿತೀವಿ. ಒಂದು ಸ್ಟೋರಿ ಹೇಳೋದು, ಸ್ಟೋರಿನ ಹಾಗೆ ತಗೊಂಡೋಗ್ತದೆ. ಎಲ್ಲ ಸ್ಟೋರಿಯಲ್ಲಿ ಅವನು ಇರ್ತಾನೆ. ಆ ಸ್ಟೋರಿಯನ್ನು ಫುಲ್ ನೋಡಿದ್ರೆ ಅದು ಮೆಡಿಟೇಷನ್ ಆಗೋಯ್ತು. ಮೆಡಿಟೇಷನ್ ಅಂದ್ರೆ ಏನು? ದೇವರನ್ನು ಧ್ಯಾನ ಮಾಡ್ಬೇಕಂತಲ್ಲ, ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಬೇಕು. ಒಬ್ಬ ಮನುಷ್ಯನಿಗೆ ಒಂದು ದಿನದಲ್ಲಿ 60,000 ಥಾಟ್ಗಳು ಬರ್ತವೆ. ಈಗ ನೋಡಿ, ನನ್ನ ಹತ್ರ ನೀವು ಮಾತಾಡ್ತೀರಿ, ಒಳಗಿಂದ ಏನೋ ರೀಲ್ ನಡೀತಾ ಇದೆ. ಚಾಯ್ಸ್ಲೆಸ್, ನಿಮ್ಗೆ ಏನು ಚಾಯ್ಸೇ ಇಲ್ಲ, ನಡೀತಾನೇ ಇದೆ. ಆಯ್ತಾ? ನೀವು ನಾನು ನೋಡ್ಬೇಕಾದ್ರೆ ಈ ಥರ ನಮ್ಮ ಮನೆ ಹತ್ರ ಒಬ್ಬ ಡಾಕ್ಟರ್ ಇದ್ರು, ಮತ್ತೆ ಅವರು ಈ ಥರ ಮಾಡ್ತಾರೆ. ಅವ್ರಿಗೆ ಹಿಂದಿ ಬರ್ತಿರ್ಲಿಲ್ಲ, ಏನೋ ಬರುತ್ತಲ್ಲ ಬರ್ತದೆ. ನನ್ನ ಹತ್ರ ಮಾತಾಡಲು ಬರುತ್ತೆ. ಎಲ್ಲವೂ ಕಮ್ಮಿಯಾಗಿ ಹೋಗುತ್ತೆ ಈ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದಾಗ. 60,000 ಇರೋದು ಆ ಕ್ಷಣಗಳಲ್ಲಿ ಬಹುಶಃ ಇಟ್ ಮೇ ಕಮ್ ಡೌನ್ ಟು 100. ನೋ ಥಾಟ್
ಅನ್ನುವಂಥದ್ದಿಲ್ಲ. ಯಾಕಂದ್ರೆ ನೋ ಥಾಟ್ ಇಟ್ ಸೆಲ್ಫ್ ಇಸ್ ಎ ಥಾಟ್. ಹೌದಾ ಅಲ್ವಾ? ಹೌದು. ವೀಕ್ಷಕರೇ, ಇಂದಿನ ನೆಮ್ಮದಿಯ ಮಾತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಾವು ತಿಳ್ಕೊಂಡಿದ್ದೀರಾ. ಇದನ್ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋತೀರಾ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.